ಶ್ರೀ ಸ್ವಾಮಿ ಸಮರ್ಥ. ಹೇಗಿದ್ದೀರಿ ಎಲ್ಲರೂ? ಆರಾಮಾಗಿದ್ದೀರಲ್ಲ? ನಾವು ಚಿಲ್ಕೂರು ಬಾಲಾಜಿ ಟೆಂಪಲ್ಗೆ ಹೋಗಿದ್ದೇವೆ ಫ್ರೆಂಡ್ಸ್. ಚಿಲ್ಕೂರು ಬಾಲಾಜಿ ಟೆಂಪಲ್ ಎಲ್ಲಿದೆ ಅಂದರೆ ತೆಲಂಗಾಣ ರಾಜ್ಯದ ರಾಜಧಾನಿಯಾಗಿರುವ ಹೈದರಾಬಾದ್ನಿಂದ 32 ಕಿಲೋಮೀಟರ್ ದೂರದಲ್ಲಿದೆ. ಈ ಗುಡಿಗೆ ಇನ್ನೊಂದು ಫೇಮಸ್ ಆದಂಥ ಹೆಸರಿದೆ, ವಿಜಯ ಬಾಲಾಜಿ ಟೆಂಪಲ್ ಅಂತಲೂ ಕರೀತಾರೆ. ನೋಡಿ ಫ್ರೆಂಡ್ಸ್, ಇವರೇ ವೆಂಕಟೇಶ್ವರ ಸ್ವಾಮಿ. ಗರ್ಭಗುಡಿಯಲ್ಲಿರುವಂತಹ ವಿಗ್ರಹ. ಪೂಜಾರಿ ಅವರಿಗೆ ತುಂಬ ರಿಕ್ವೆಸ್ಟ್ ಮಾಡಿಕೊಂಡಿದ್ದಕ್ಕೆ ಸ್ವಲ್ಪ ವಿಡಿಯೋ ಮಾಡಿದ್ದಕ್ಕೆ ಬಿಟ್ಟರು. ಅದು ರಶ್ ಇರಲಿಲ್ಲ. ರಶ್ ಇದ್ದರೆ ನಮಗೆ ವಿಡಿಯೋ ಫೋನ್ ಕೂಡ ಅಲೌಡ್ ಇರಲ್ಲ ಒಳಗಡೆ. ನಾವು ಖಾಲಿ ಟೈಮಲ್ಲಿ ಹೋಗಿದ್ವಿ ದೇವರ ದರ್ಶನ ಆರಾಮಾಗಿ ಮಾಡ್ಕೊಳ್ಬೇಕಂತ. ಅದೇ ನಾವು ಹಬ್ಬ ಹಾಡಿಗಳಲ್ಲಿ ಹೋದರೆ ಏನು ಫೋನ್ ಕೂಡ ಅಲೌಡ್ ಇರಲ್ಲ ಫ್ರೆಂಡ್ಸ್ ಒಳಗಡೆ. ವಿಜಯ ಬಾಲಾಜಿ ಟೆಂಪಲ್ ಅಂತ ಯಾಕೆ ಕರೀತಾರಂದರೆ, ನಾವು ಈಗ ಸ್ಟೂಡೆಂಟ್ಸು ಓದೋದಕ್ಕಾಗಲಿ ಜಾಬ್ ಮಾಡೋದಕ್ಕಾಗಲಿ ಹೊರಗಡೆ ಔಟ್ಸೈಡ್ ಕಂಟ್ರಿಗೆ ಹೋಗ್ತಾರಲ್ಲ ಫ್ರೆಂಡ್ಸ್, ವೀಸಾ ಪ್ರಾಬ್ಲಮ್ ಆಗುತ್ತೆ ಅಲ್ಲ, ಆವಾಗ ಆ ವೀಸಾ ಪ್ರಾಬ್ಲಮ್ ಇಲ್ಲಿ ಬಂದು ಹರಕೆ ಹೊತ್ಕೊಂಡ್ರೆ ಆ ವೀಸಾ ಪ್ರಾಬ್ಲಮ್ ಬರೋದಿಲ್ಲ ಅಂತ ಭಕ್ತರ ನಂಬಿಕೆ ಇದೆ. ಅದು ಹೇಗೆ ಇದು ಹರಕೆ ಹೊತ್ಕೊಳ್ಬೇಕಂದ್ರೆ, ಗುಡಿ ಔಟ್ಸೈಡ್ ಒಂದು ಪ್ರದಕ್ಷಿಣೆ ಹಾಕಬೇಕಂತ. ಗರ್ಭಗುಡಿ ಒಳಗೆ ಪ್ರದಕ್ಷಿಣೆ 11 ಪ್ರದಕ್ಷಿಣೆ ಹಾಕಿದರೆ ಆ ಇಷ್ಟಾರ್ಥಗಳು ಈಡೇರ್ತವಂತ ಇಲ್ಲಿನ ಹಿಸ್ಟ್ರಿ ಇದೆ ಫ್ರೆಂಡ್ಸ್. ಅದೇ ನಮ್ಮ ಇಷ್ಟಾರ್ಥಗಳು ಪೂರ್ತಿ ಆದ ನಂತರ ಬಂದು 108 ಸಾರಿ ಪ್ರದಕ್ಷಿಣೆ ಹಾಕಬೇಕಂತ. ಅದಕ್ಕೆ ಈ ದೇವರಿಗೆ ಇನ್ನೊಂದು ಹೆಸರಿದೆ, ಪ್ರದಕ್ಷಿಣೆ ಪ್ರಿಯೆ ಅಂತಲೂ ಕರೀತಾರೆ. ವೆಂಕಟೇಶ್ವರ ಸ್ವಾಮಿಗೆ ಪ್ರದಕ್ಷಿಣೆ ಪ್ರಿಯೆ ಅಂತಲೂ ಕರೀತಾರೆ. ಇಲ್ಲಿ ಹುಂಡಿ ದಕ್ಷಿಣ ಅದು ಇದು ಅಂತ ಏನೂ ಇಲ್ಲ ಫ್ರೆಂಡ್ಸ್. ನಮ್ಮ ಇಷ್ಟ ಬಂದಂಥ ನಾವು ದಕ್ಷಿಣೆ ಕೊಡ್ಬೋದು, ಹುಂಡಿಯಲ್ಲಿ ಹಾಕ್ಬೋದು. ಇದು ಹೊರಗಡೆ ಇರುವಂತಹ ಎಲ್ಲ ಶಾಪ್ಸ್ಗಳು. ಯಾರಾದರೂ ಹೈದರಾಬಾದ್ ನಿಯರ್ ಯಾರಾದರೂ ಇದ್ದರೆ ಬಂದು ದರ್ಶನ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬಾ ಪವರ್ಫುಲ್ ಆದಂಥ ದೇವಸ್ಥಾನ ಇದು. ನಾವು ಕೂಡ ಹೋಗಿ ಬಂದ್ವಿ ಫ್ರೆಂಡ್ಸ್. ತುಂಬಾ ಪೀಸ್ಫುಲ್ ಆದಂಥ ಪ್ಲೇಸ್ ಇದು. ನಮಗಂತೂ ತುಂಬಾ ದರ್ಶನ ತುಂಬಾ ಚೆನ್ನಾಗಾಯಿತು. ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಈಗ ಮನೆಗೆ ಹೋಗ್ತಾ ಇದ್ದೇವೆ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.